ಯಪ್ಪ, ಸಾವಿತ್ರಿ ಹೇಳ್ದಂಗೆ ಮೊದ್ಲೋಗಿ ಮಾವಂಗೆ ಬಾವರು ಆಸ್ತಿ ಹೊಡೆಯೋಕೆ ಅಂತವ ಸುಳ್ಳು ಹೇಳ್ಕೊಂಬಂದಾರೆ ಅಂತವ ಹೇಳ್ಬಿಡ್ಬೇಕು. ಇಲ್ಲ ಅಂತಂದರೆ ಆಮೇಲೆ ಬಾವನ್ರುವೆ ಅಕ್ಕನೂ ಸೇರ್ಕೊಂಡು ಮಾವಂಗನೇ ಮೋಸ ಮಾಡಿಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಮ್ಗೇನು ಇಲ್ದಂಗೆ ಮಾಡಿಬಿಡ್ತಾರೆ ಅಷ್ಟೇ. ಆಮೇಲೆ ನಾನೇನಪ್ಪ ಇವ್ರು ಒಳ್ಳೆಯವರು ಅಂತವ ಸುಮ್ಕೂತಿದ್ರೆ ಹಿಂಗೆ ಮಾಡಿಬಿಟ್ರಲ್ಲ ಇವರೆಲ್ಲವ ಸೇರ್ಕೊಂಡು. ಮೊದ್ಲೋಗಿ ಮಾಮಂಗೆ ಹೇಳ್ಬೇಕು. ಮಾವ ಬಂದರು ಏನೋ ಆಚೆ ನೋಡ್ದ. ಯಪ್ಪ ಏನು ಉರಿ ಬಿಸ್ಲಪ್ಪ ಇದು. ಅಲ್ಲ, ಈ ಬಿಸಿಲಲ್ಲಿ ನಡ್ಕೊ ಬರೋದು ಸಾಕು. ಅಯ್ಯೋ ಸುಸ್ತಾಗೋತು. ಗಾಡಿ ತಗೊಂಡು ಹೋಗೋಣ ಅಂದರೆ ಬೆಳಗ್ಗೆ ವಾಕ್ ಹೋಗೋಣ ತೆಗಿ ಶುಗರ್ ಆದರೂ ಕಡಿಮೆ ಆಗುತ್ತೆ ಅಂತ ವಾಕ್ ಹೋದ್ರೆ ನೋಡಿದ್ರೆ ಇಷ್ಟೊಂದು ಸುಸ್ತಾಗ್ತೈತಿ ಈ ಬಿಸಿಲಲ್ಲಿ. ಅಲ್ಲ, ಬೆಳಿಗ್ಗೆ ಹೊತ್ತು ನೋಡಿದ್ರೆ ಅಷ್ಟೊಂದು ಚಳಿ ಇರುತ್ತೆ. ಮಧ್ಯಾಹ್ನ ಆಗಂಗೆ 12 ಗಂಟೆ ಹಂಗೆ ಆಗಲೇ ಬಿಸಿಲು ಬಂದ್ಬಿಟ್ಟೈತಲ್ಲಪ್ಪ. ಏನಂತ ಮಾಡೋದು, ಏನೋ ಸುಸ್ತಾಗ್ತೈತೆ. ಇಲ್ಲೇ ಕುತ್ಕೊಂಬಿಡೋಣ ನಂಗೆ ಆಗೈತೆ ಕಣಪ್ಪ ಈ ಬಿಸಿಲಿಗೆ. ಮಾವರೇ ಇರಿ ಹೋಗ್ಬೇಡಿ, ಒಳಗಿರಿ ಮಾವರೇ. ಅಲ್ಲಯ್ಯ ಏನಾತಮ್ಮ ಸುಮಾ, ಇದ್ಯಾಕ ಹಿಂಗ್ ಓಡ್ ಬರ್ತಾ ಇದ್ದಿ? ನಿಧಾನಕ್ಕೆ ಬಾರಮ್ಮ, ಏನಾತಮ್ಮ? ಅಯ್ಯೋ ಮಾವರೇ, ನಮ್ಮ ಮನೆನೇ ಮುಳುಗೋಯ್ತೈತಿ ಕಣ್ ಮಾವರೇ. ಏನಂತ ಹೇಳನೆ ನಾನು? ಮನೇನೆ ಮುಳುಗೋತೈತೆ. ಇದೇನಮ್ಮ ಹಿಂಗ್ ಮಾತಾಡ್ತಿದ್ದಿ? ಯಾಕಮ್ಮ, ಏನಾತಮ್ಮ? ಅಯ್ಯೋ ಮಾವರೇ, ಏನಂತ ಹೇಳೋಣ. ನೀವು ಅಕ್ಕನೂ ಭಾವನೂ ಬಂದಾರಲ್ಲ, ಗೊತ್ತಲ್ಲ ನಿಮಗೆ. ಅವರು ಕೆಲಸ ಕಲ್ಕೊಂಡು ಬಂದಾರೆ ಅಂತವ ನೀವೇನು ನಮ್ಗೆ ಯಾರಿಗೂ ಹೇಳಿರ್ಲಿಲ್ಲ ಬಿಡಿ. ನಾನೇ ಹೆಂಗೋ ತಿಳ್ಕೊಂಡೆ. ಸಾವಿತ್ರಿ ಹೇಳಿದ್ಲು ನನಗೆ ಕೆಲಸ ಕಲ್ಕೊಂಡು ಬಂದಾರೆ ಹಂಗೆ ಹಿಂಗೆ ಅಂತವ. ಹೋಗ್ಲಿ ಪಾಪ, ಕೆಲಸ ಕಲ್ಕೊಂಡು ಬಂದಾರಲ್ಲ ಹೋಗ್ಲಿ ಅಂತವ ಸುಮ್ಮನಿದ್ದೆ. ಹಂಗೆ ಏನೇನೋ ಹಿಂಗೆ ಜಗಳ ಆಯ್ತು. ನನಗೂ ಅಕ್ಕಂಗೆ ಒಂದಿತ್ತು ಮಾತುಕತೆ ಆಯ್ತು. ಅತ್ತೆನೂ ಅಕ್ಕಂಗೆ ಸಪೋರ್ಟ್ ಮಾಡಿದ್ರು. ನಂಗೆ ಬೇಜಾರಾಯ್ತು. ಆಮೇಲೆ ಅಕ್ಕ ಏನು ಮಾತಾಡಲಿಲ್ಲ. ಇಷ್ಟು ದಿನ ನಿಮ್ಗೆ ಗೊತ್ತಲ್ಲ ಮಾವರೇ, ಎಲ್ಲದಕ್ಕೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿತ್ತು ಅಕ್ಕ. ಈ ಸತಿ ಯಾಕುವ ಸುಮ್ಮನೆ ನಿಂತಿತ್ತು. ಹೋಗ್ಲಿ ಬಿಡತೆಗೆ, ಯಾಕೋ ಸುಮ್ಮನೆ ಐತೆ ಅಂತವ ಅಂದರೆ ಸರ್ರನೇ ರೂಮ್ ಒಳಗೆ ಹೋಯ್ತು. ಇದು ಯಾಕಪ್ಪ ಅಂತವ ನನಗೆ ಯಾಕೋ ಅನುಮಾನ ಬರೋಂಗೆ ಆತು ಕಣ್ಮಾವರೆ. ಅದಕ್ಕೆ ಇದು ಯಾಕಪ್ಪ ಮನೆ ಒಳಗೆ ಹೋಯ್ತಲ್ಲ ರೂಮ್ ಒಳಗೆ ಹಂಗೆ ಅಂತವ ಹೋಗಿ ನೋಡಿದ್ರೆ ಭಾವನು ಅಕ್ಕನೂ ಗುಸ ಅಂತ ಮಾತಾಡ್ತಿದ್ರು ಕಣ್ಮಾವರೆ. ನಾನು ಎಲ್ಲನೂ ಕೇಳಿಸ್ಕೊಂಡೆ. ಅವ್ರಿಗೆ ಯಾವ ಕೆಲಸನೂ ಹೋಗಿಲ್ಲ ಕಣ್ಮಾವರೆ, ಏನೂ ಹೋಗಿಲ್ಲ. ಸುಮ್ಮನೆ ನಾಟಕ ಮಾಡ್ಕೊಂಡು ಬಂದು ನಿಮ್ಮ ತಾವೆಲ್ಲವ ಆಸ್ತಿ ಎಲ್ಲ ಬರ್ಸ್ಕೊಂಡು ಹೋಗೋಕ್ಕಂತೆ ಬಂದಿರೋದು ಇಬ್ರೂ ಹಂಗಂತ ಹೇಳಿದ್ರು. ಭಾವನೆ ಹೇಳಿದ್ರು, ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡಿದ್ದೀನಿ ಕಣ್ಮಾವರೆ. ಭಾವನೆ ಹೇಳ್ತಿದ್ರು, ನೀನು ಜಗಳ ಆಡ್ಬೇಡ ಕಣೆ, ಚೆನ್ನಾಗಿ ಎಲ್ಲರ ಜೊತೆನೂ ಅಪ್ಪಯ್ಯ ಬಂದಮೇಲೆ ಎಲ್ಲ ಕೆಲಸನೂ ನೀನೇ ಮಾಡು ಅಪ್ಪಯ್ಯನ ಮುಂದೆ. ಆವಾಗ ನಾವೆಲ್ಲ ಚೆನ್ನಾಗಿದ್ದೀವಿ, ಒಟ್ಟು ಕುಟುಂಬದಂಗಿದ್ದೀವಿ ಅಂತ ಅನ್ಕೊಂತಾರೆ. ಆಮೇಲೆ ನಮಗೆ ಸಾಲ ತೀರ್ಸಕ್ಕೆ ದುಡ್ಡು ಬೇಕು ಅಂತ, ಕೆಲಸ ಇಲ್ಲ ಅಂತೆಲ್ಲ ಹೇಳಿ ಒಂದಿಷ್ಟು ಎಲ್ಲನೂ ದುಡ್ಡು ಆಸ್ತಿ ಗೀಸ್ತಿ ಎಲ್ಲನೂ ಬರ್ಸ್ಕೊಂಡು ಹೋಗ್ಬಿಡೋಣ. ಸೀನಪ್ಪಗೆ ಒಂದು ಪಾಲು ಕೊಟ್ಬಿಟ್ಟು ನಾವು ಇನ್ನೆಲ್ಲ ಪಾಲನ್ನು ನಾವೇ ತಗೊಂಡು ಹೋಗೋಣ ಅಂತವ ಮಾತಾಡ್ಕೊಂತಿದ್ರು ಕಣ್ಮಾವರೆ. ಅದಕ್ಕೆ ಅತ್ತೆಗೆ ಹೋಗಿ ಹೇಳಿದ್ರೆ ಅತ್ತೆ ನಂಬ್ತೇನೆ ಇಲ್ಲ ನನ್ನ ಮಾತನ್ನ. ಅವ್ರ ದೊಡ್ಡ ಮಗನ ಮಾತೇ ಸರಿ ಅಂತೆ ಅತ್ತೆಗೆ. ಅಲ್ಲ, ಇಷ್ಟು ವರ್ಷದಿಂದ ನನ್ನ ನೋಡೋರು, ನಾನು ಯಾವತ್ತಾದ್ರೂ ಆಸ್ತಿ ಗೀಸ್ತಿ ಅಂತ ಮಾತಾಡಿದ್ದೀನಿ ನನ್ನ ಮಾವರೇ. ಇವತ್ತು ಹೇಳ್ತಿದ್ದೀನಿ ಅಂದರೆ ಏನೋ ದಿಟ ಇರ್ಬೋದು ಅಂತವ ಯೋಚನೆ ಮಾಡ್ತಿಲ್ಕಂಡು ಮಾವರೇ ಅತ್ತೆ. ನನ್ನ ನೀನು ಸುಳ್ಳು ಹೇಳ್ತಾ ಇದೀಯ, ನಾಟಕ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲವ ಬೈದ್ಬಿಟ್ಟು ಕಳಿಸ್ಬಿಟ್ರು. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ ಕಣ್ ಮಾವರೇ. ಏನು ಹೇಳ್ತಿದ್ಯಮ್ಮ ನೀನು? ಯಪ್ಪ, ಬಿಸಿಲಲ್ಲಿ ಬಂದಿದ್ದಕ್ಕೂ ನೀನು ಹೇಳ್ತಿರೋದಕ್ಕೂ ನನಗೆ ಕುಸ್ತೋಗಂಗೆ ಆಗ್ತೈತಲ್ಲ ಮಿಲ್ಲೆಯ. ಏನಂತ ಹೇಳ್ತಾ ಇದೀಯಮ್ಮ ನೀನು? ಈ ನನ್ನ ಮಕ್ಕಳು ಬಂದಾಗಲೇ ನನಗೆ ಅನುಮಾನ ಇತ್ತು ಕಣಮ್ಮ. ಇಬ್ರೂ ಚೆನ್ನಾಗಿ ಮಾತಾಡ್ಕೊಂಡು ಅಪ್ಪ ಕೆಲಸ ಹೋಗೈತಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು ಕಣಮ್ಮ. ಅದಕ್ಕೆ ಆಮೇಲೆ ಅವರೇ ಇಬ್ರು ಹೇಳಿದ್ರು, ಯಾರಿಗೂ ಹೇಳ್ಬೇಡ್ರಿ ಕೆಲಸ ಹೋಗೈತಿ ಅಂತವ. ಅದೇನು ನಾಟಕ ಕೇಳಿದ್ರು, ಏನು ಕತೆನೋ ಗೊತ್ತಿಲ್ಲ ಕಣಮ್ಮ. ನನಗೆ ಇಂಥ ವಿಷಯ ಅಲ್ಲವ ಐತೆ ಅಂತವ ಗೊತ್ತೇ ಆಗ್ಲಿಲ್ಲ ನೋಡು. ಯಾವಾಗಲೂ ನಾನು ಇವ್ ನನ್ನ ಮಗ ಏನಾದ್ರು ಸುಳ್ಳು ಹೇಳಿದ್ರು ಕಂಡು ಹಿಡಿತಿದ್ದೆ. ಅವನು ಇಂಜಿನಿಯರಿಂಗ್ ಮಾಡ್ತಿದ್ನಲ್ಲ, ಆಗ್ಲೂ ಹಂಗೆ ಬರೀ ಸುಳ್ಳು ಹೇಳ್ಕೊಂಡು ದುಡ್ಡಿಸ್ಕೊಳವನು. ಆಗ್ಲೂ ನನಗೆ ಗೊತ್ತಾಗ್ತಿತ್ತು. ಏನು ಮಾಡ್ತೀವಿ ಹೋಗ್ಲಿ ಪಾಪ ಮಗ ಅಂತ ಸುಳ್ಳು ಹೇಳ್ತೀವಿ, ಸುಮ್ಮನೆ ಆಗ್ತಿದ್ದೆ. ಈ ನನ್ನ ಮಗನ ಓದಿಸಿ ಅಷ್ಟೊಂದು ಕಷ್ಟಪಟ್ಟು ದುಡ್ಡೆಲ್ಲ ಹೊಂದಿಸಿ ಲಕ್ಷಗಟ್ಲೆ ಓದಿಸಿದ್ದೀನಿ. ಇನ್ನೂ ಆಸ್ತಿ ಬೇಕು ಅಂತ ಬಂದವನಲ್ಲ, ಪಾಪ ತಮ್ಮ ಅವ್ನ ಜೀವನ ಸರಿ ಇಲ್ಲ, ಅವ್ನು ಹೆಂಗೋ ಆಸ್ತಿ ಇಟ್ಕೊಂಡು ಏನೋ ಮಾಡ್ಕೊಳ್ಳಿ ಅಂತಿಲ್ಲ. ಈ ನನ್ನ ಮಗನ ಕೊಟ್ಬಿಟ್ಟೇನೇನಮ್ಮ ನಾನು ಆಸ್ತಿನ. ಏನಂತ ಅಂದ್ಕೊಂಡವನೆ, ಸಮಪಾಲಾದ್ರೆ ಆಗಲಿ, ಅದು ಒಂಥರ ರೂಲ್ಸು ಸಮಪಾಲಾದ್ರಿ. ಈ ನನ್ನ ಮಗಂಗೆ ಎಲ್ಲ ಆಸ್ತಿ ಬರ್ಸ್ಕೊಂಡು ಹೋಗಕ್ಕೆ ಹಿಂಗೆ ನಾಟಕ ಮಾಡ್ಕೊಂಬಂದವ್ರ ಗಂಡ ಎಂತಿನೂ ಎಂತ ನಾಟಕದವ್ರು ನೋಡಮ್ಮ. ಹೆಂಗೋ ನೀನು ಕೇಳಿಸ್ಕೊಂಡು ಬಂದು ಹೇಳಿ ಒಳ್ಳೆ ಕೆಲಸ ಮಾಡಿದ್ರು ನೋಡು. ಕಾರ್ಯ ನನ್ನ ಮಗನ ಏನು ಮಾಡ್ತಾವನು ಅಳಿಕವನು ಬರ್ಲಿ ಆಚಿಕವನು. ಇವತ್ತು ಐತಿ ಇವನಿಗೆ ಮನೆಯಿಂದ ತೊಳ್ತಿನ ಆಚಿಕ್ಯವ್ ನನ್ನ ಮಗನ ಮನೆ ಒಳಗೆ ಸೇರಿಸ್ಕೊಂಡಿದ್ದಲ್ಲ ಈ ನನ್ನ ಮಗನ. ಒಂದಿನ ಅಪ್ಪ ಅಮ್ಮ ಅಂತ ಬಂದು ನೋಡ್ಕೊಂಡಿರಲಿಲ್ಲ ಇಬ್ರು ಗಂಡು ಹೆಂಡ್ತಿ. ಈಗ ಆಸ್ತಿ ಬೇಕಾದ ಓಡ್ ಬಂದಾರ ಇಬ್ರು. ಮಾವರೇ, ನಾನು ಹೇಳ್ದೆ ಅಂತ ಹೇಳ್ಬೇಡಿ ಮಾವರೇ. ಅಯ್ಯೋ, ಅದಕ್ಕೆ ಯಾಕಮ್ಮ ಎದುರ್ಕತ್ತೀಯ? ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ, ಈ ನನ್ನ ಮಕ್ಳಿಗೆ ಯಾಕೆ ಎದುರ್ಕಂತೀಯ? ಇರೋ ನಿಜ ನೀ ಹೇಳಿದ್ಯಾ ಬಂದು ಧೈರ್ಯವಾಗಿರಮ್ಮ. ನೀನು ಯಾಕಮ್ಮ ಎದುರ್ಕತ್ತೀಯ? ಈ ನನ್ನ ಮಕ್ಳು ತವ ಎದ್ರಕೊಂಡು ಬೋದ್ಕೊಂತದ್ ಏನಿಲ್ಲ. ಇನ್ನ ಮುಗೀತಿ ನನ್ನ ಮಕ್ಳು ದಿನ ಕತೆ. ಕಾರ್ಯ ನನ್ನ ಮಗನ ಏನು ಮಾಡ್ತಾನ? ನನ್ನ ಬೋಳಿ ಮಗ ಅವನು. ಅಯ್ಯೋ ಮಾವರೇ, ನಾನು ಕರೆಯಕ್ಕಿಲ್ಲ, ನೀವು ಕೋಪ ಮಾಡ್ಕೋಬೇಡಿ. ಇಷ್ಟೊಂದು ಸಮಾಧಾನವಾಗಿ ನೀವು ಒಂಚೂರು ಕೋಪ ಮಾಡ್ಕೋಬೇಡಿ. ಅಯ್ಯೋ, ನಾನೇ ಕರಿತೀನಿರಮ್ಮ, ನೀನು ಯಾಕಮ್ಮ ಹಿಂಗೆ ಕೋಪ ಮಾಡ್ಕೊಂತೀಯ? ಲೇ ಬೋಳಿ ಮಗನೇ, ಬಾರ ಇಲ್ಲ ಆಚೆಗೆ. ಹಾಳಾದವನೇ, ನಮ್ಮ ಮನೆ ಹಾಳು ಮಾಡೋಕ್ಕೆ ಅಂತ ನೀವು ಹುಟ್ಟಿದಿ ಕಂಡ ನೀನು. ಬಾರ್ಲ ಆಚೆಕಿಲಿ. ಲೇ ಗಿರೀಶ,
ಬಾರಮ್ಮ ನೀನು ಇಬ್ರುವೆ ಪಿಲಾನ್ ಮಾಡ್ಕೊಂಡು ನಮ್ಮ ಮನೆ ಒಡೆಯಕ್ಕೆ ಬಂದಿದ್ದೀರಾ ಹಾಂ ಎಂಥವ್ರು ಇರ್ಬೇಕು ನೀವು ಅಂತವ ಬಾರಮ್ಮ ಆಚಿಕಿಲಿ ಬರ್ರ ಇಬ್ರು ಆಚಿಕೆ. ಅಯ್ಯೋ ಏನಿದು ಅಪ್ಪಯ್ಯ ಬಂದು ಏನೋ ಕಿರ್ಚಾಡ್ತಿರಂಗೈತಲ್ಲ ಆಚೆ ಇವ್ರು ಸುಮ್ಮ ಹೋಗೆಲ್ಲ ಹೇಳ್ಬಿಟ್ಲ ಏನೇ ಏನು ಕತೆ ಗೊತ್ತಾಗ್ತಿಲ್ವಲ್ಲಪ್ಪ. ಅದಕ್ಕೆ ಕಣೆ ಹೇಳಿದ್ ನಿನಗೆ ಜಗಳ ಆಡ್ಬೇಡ ಅಂತ, ಹೇಳಿದ ಮಾತು ಕೇಳೋದಿಲ್ಲ ನೀನು. ಇವಾಗ ನೋಡಿ ಹಿಂಗೆಲ್ಲ ಆಗಿದೆ ಅಂತ, ಈಗ ಆಸ್ತಿನೂ ಸಿಗಲ್ಲ ಏನೂ ಸಿಗಲ್ಲ, ಕೈ ಚಿಪ್ಪಷ್ಟೇ ನಿನಗೆ. ನಡಿ ಆಚೆಗೆ, ಅದೇನು ಅಂತ ಕೇಳೋಣ. ಅಲ್ಲ ಈ ಸುಮ್ಮ ಆಗಲೇ ಬಂದು ಎಲ್ಲ ಹೇಳ್ಬಿಟ್ಟವಳಲ್ಲಪ್ಪ, ಏನಪ್ಪ ಮಾಡೋದು? ಮಾವ ಇವಾಗ ಬೈಯುತ್ತೋ ಏನೋ, ಏನು ಕತೆ ಅಂತ ಗೊತ್ತಿಲ್ವಲ್ಲಪ್ಪ. ಈ ಹಾಳಾದರೂ ಸುಮ್ಮ ಒಂಚೂರು ಜಗಳ ಆದ್ರೆ ಹೋಗಿ ಅದನ್ನ ಮಾವನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಯಾರಾದರೂ. ಅದರಲ್ಲೂ ನಾನೇನು ಮಾತಾಡೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಬಂದಿದ್ದೀನಿ. ಆದ್ರೂ ಹೋಗಿ ಕಂಪ್ಲೇಂಟ್ ಮಾಡಿದಳಲ್ಲ ಇವಳು. ಐ ಲೋಪರ್ ನನ್ನ ಮಗನೇ, ನೀನು ಮನೆಗೆ ಕೆಲ್ಸ ಇಲ್ಲ ಅಂತವ ನಾಟಕ ಮಾಡ್ಕೊಂಡು ಬಂದಾಗ್ಲಿಯ ಅರ್ಥ ಮಾಡ್ಕೋಬೇಕಿತ್ತು. ಹೊತ್ಕೊಂಡು ಬಂದಾಗ್ಲಿಯ ನಾಟಕ ಆಡ್ತವನೆ ಅಂತವ. ಈ ಹುಡ್ಗಿನೂ ಸೇರ್ಸ್ಕೊಂಡ್ಬಿಟ್ಟಿದ್ಯಲ್ಲ ನಿನ್ನ ನಾಟಕದಲ್ಲಿ. ಎಷ್ಟಲ್ಲ ನಿನಗೆ ಧೈರ್ಯ ಅಂತವೇ ನಾಟಕ ಆಡ್ಕೊಂಡು ಆಸ್ತಿ ಬಿಡಿಯಕ್ಕೆ ಬಂದಿದೆಯೇನಲ್ಲ ನಿನಗೆ. ಲೋಪರ್ ನನ್ನ ಮಗನೇ, ನಿನಗೆ ಒಂದು ಬಿಡಿಗಾಸು ಕೊಡೋಕಿಲ್ಕಂಡ ನಿನಗೆ. ಬಿಡಿಗಾಸು ಒಂದೇ ₹1 ನನ್ನ ಹತ್ರ ತಗೊಂಡು ಹೋಗ್ಬಿಡ್ಲ ನೀನು ನೋಡೋಣ ನೀನು. ನೀನು ಇಂಥ ನನ್ನ ಮಗ ಆ ತಮ್ಮನ ಸರಿಯಾಗಿ ನೋಡ್ಕೊಳಕ್ಕಿಲ್ಲ ಅಂತ ಗೊತ್ಕೊಂಡ್ಲ. ಅದೇ ಕಾರಣಕ್ಕಾಗಿ ನಾನು ಆಸ್ತಿನೂ ಭಾಗ ಮಾಡಿಲ್ಲ. ಭಾಗ ಮಾಡಿಬಿಟ್ರೆ ಎಲ್ಲ ಆಸ್ತಿನೂ ತಮ್ಮಂದು ಎಲ್ಲದನ್ನು ಬರ್ಸ್ಕೊಂಡು ಹೋಗ್ಬಿಡ್ತೀಯ ಅಂತ ನೀಯ. ನಾನು ಇರೋ ಗಂಟೆ, ನಾನು ಉಸಿರಿರೋ ಗಂಟೆ ₹1 ಸಿಗೋಕಿಲ್ಕಂಡ್ಲ ನಿನಗೆ. ಉಸಿರು ಹೋದ್ಮೇಲೆ ₹1 ಸಿಗ್ದಂಗೆ ಮಾಡ್ಬೋಗ್ತೀನಿ ಕಣ್ಣ ನಿನಗೆ. ಲೋಪರ್ ನನ್ನ ಮಗನೇ, ಎಂತ ಬುದ್ಧಿ ಕಲ್ತ್ಕೊಂಡ್ ಬಂದಿದ್ದಿಲ್ಲ. ಗಂಡು ಹೆಂಡ್ತಿನೂ ಸೇರ್ಕೊಂಡು ಜಗಳ ಆಡಕ್ ಬಂದಿದ್ದೀರಲ್ಲ ನೀವು. ಇಬ್ರುವೆ ಏನ್ ಅನ್ಕೊಂಡಿದ್ರಲ್ಲ ನೀವಿಬ್ರುವೆ. ಅಯ್ಯೋ ಅಪ್ಪಯ್ಯ ಏನಂತ ಮಾತಾಡ್ತಿದ್ಯಪ್ಪಯ್ಯ? ಏನಾಯ್ತು ಇವಾಗ? ಅಯ್ಯೋ ಅದೇನೋ ಮನೆ ಹೆಂಗಸರು ಜಗಳ ಇದ್ದಿದ್ದು, ಅದಕ್ಕೂ ನನಗೆ ಬೈಯಕ್ಕೂ ಏನು ಸಂಬಂಧಪ್ಪಯ್ಯ ನೀನು? ಏನೋ ಒಂದಿಟ್ಟು ಕಾಪಿ ಇಟ್ಕೊಡು, ಟೀ ಮಾಡು, ತಿಂಡಿ ಮಾಡು ಅನ್ನೋ ಕಾರಣಕ್ಕೆ ಜಗಳ ಆಗೈತೆ ಕಣಪ್ಪಯ್ಯ, ಅಷ್ಟೇ. ಅದನ್ನು ತಂದು ಸುಮ್ಮ ನಿನಗೆ ಹೇಳೋಳೆ, ಅದಕ್ಕೆ ನೀನು ಹಿಂಗೆ ಕೋಪ ಮಾಡ್ಕೊಂಡೇನಪ್ಪಯ್ಯ? ನಾನು ಯಾವ ಆಸ್ತಿ ಕೇಳೋದಪ್ಪಯ್ಯ? ಯಾಕಪ್ಪಯ್ಯ ಹಿಂಗೆ ಆಡ್ತಾ ಇದೆಯಾ? ಕೆಲಸ ಹೋಯ್ತು, ಇನ್ನೇನು ಕೆಲಸ ಇಲ್ವಲ್ಲ ನನಗೆ ಬೆಂಗಳೂರಿನಾಗೆ ಅಂತ ಮನೆಗೆ ಬಂದು ಒಂಚೂರು ಆಶ್ರಯ ತಗೊಳ್ಳೋಣ ಅಂದರೆ ಹಿಂಗೆ ಒಂದೇ ದಿನಕ್ಕೆ ಎಲ್ಲ ಜಗಳ ತೆಗಿತಾ ಇದ್ದೀರಲ್ಲಪ್ಪಯ್ಯ. ನಾನು ಹೋಗ್ಬಿಡ್ಲಿ ಅಂದರೆ ಒಂದೇ ಸರಿ ಹೇಳ್ಬಿಡ್ಬೇಕು ಹೋಗು ಅಂತ. ಅದನ್ನು ಬಿಟ್ಟು ಹಿಂಗೆಲ್ಲ ಯಾಕಪ್ಪಯ್ಯ ಮಾತಾಡ್ತಾ ಇದ್ದೀರಾ? ಲೇ ಇನ್ನೂ ನಿನ್ನ ನಾಟಕ ಬಿಡ್ಲಿಲ್ವಲ್ಲ ನೀನು. ನಿನ್ನ ಮನೆ ಕಾಯುವಾಗ ಹೋಗ. ನಿನಗೇನ್ಲ ಬಂದಿರೋದು, ನಿನಗೆ ದೊಡ್ಡ ರೋಗ ನಿನಗೆ. ಸುಮಾ ನೀನುವೇ ನಿನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಗುಸ ಪಿಸ ಅಂತ ಮಾತಾಡ್ತಿದ್ರಂತಲ್ಲಪ್ಪ ಮನೆಗೆ, ರೂಮಾಗೆ. ಆಸ್ತಿ ಎಲ್ಲವ ಒಡೆಯಕ್ಕೆ ಅಂತ ಬಂದಿದೀವಿ ಅಂತವ. ಅದನ್ನೆಲ್ಲವ ಕೇಳಿಸ್ಕೊಂಬಂದು ಹೇಳೋಳೆ. ನನಗೆ ಮೊದಲನೇ ದಿನ ನೀನು ಬಂದಿದ್ದೇನೆ ಅನುಮಾನ ಇತ್ತು. ಈ ನನ್ನ ಮಗ ಸುಮ್ ನಂಗೆಲ್ಲವ ಬೆಂಗಳೂರು ಬಿಟ್ಟು ಬರೋನೇ ಅಲ್ಲ, ಹಬ್ಬ ಉಣ್ಮೆ ಕರೆದ್ರೆ ಬರೋಕ್ಕಿಲ್ಲ ನೀನು. ಅಂಥದ್ರಾಗಿ ಹೆಂಡ್ತಿನೂ ಕರ್ಕೊಂಡ್ ಬಂದಿದ್ಯಲ್ಲ, ಏನೋ ಇದ್ದಿದೆ ಪ್ಲಾನು ಅಂತವ ಅನ್ಕೊಂಡ್ರೆ ಹಂಗೆ ಮಾಡಿದಿ ನೋಡು. ಆಸ್ತಿ ಒಡೆಯಕ್ಕೆ ಅಂತವ ಬಂದಿದೀವಿ ಅಂತವ ಹೇಳ್ದಂತಲ್ಲ. ಎಲ್ಲ ಕೇಳಿಸ್ಕೊಂಬಂದು ಹೇಳೋಳೆ. ನೀನು ಇವಾಗ ಇನ್ನೂ ನಾಟಕ ಮಾಡೋದು ಏನು ಅವಶ್ಯಕತೆ ಇಲ್ಕಂಡ್ಲ. ನನ್ಗೆಲ್ಲವ ವಿಷಯ ಎಲ್ಲವ ಗೊತ್ತಾಗೈತೆ. ನನ್ನ ಮಗನೇ ನಡಿ ನೀನು ಆಚಿಕ್, ನೀನು ಮನಿಂದವ ಮೊದಲು. ಅಯ್ಯೋ ಅಜಾವ್, ನಾನು ಏನು ಆತು ಅಂತವ ಸುಮ್ಮ ಗಾಬರಿ ಮಾಡ್ಕೊಂಡಲ್ಲ ಜಾ. ಅಲ್ಕಣ ಜಾ, ಈ ಸುಮ್ಮನ ಮಾತು ಕೇಳ್ಕೊಂಡು ನೀನು ಬೈಯಕ್ಕೆ ಹೊಂಟಿದ್ಯಾ ಮಗನೂ ಸೊಸೆನೂ. ಅವಳು ಏನವ ಜಗಳ ಕಿರಿಕ್ ತಕೊಂಡು ಕುಂತಿದ್ಲು ಇವಳ ಜೊತೆ ವೀಣನ ಜೊತೆಲಿ. ಆ ವಿಷಯಕ್ಕೆ ಬಂದು ನಂತವು ಹಿಂಗೆಲ್ಲವ ಚಾಡಿ ಚುಚ್ಚಿದ್ಲು. ನಾನು ಕೇಳಲಿಲ್ವಲ್ಲ, ಅದಕ್ಕೆ ನಿಂತವು ಬಂದವಳು ಅಷ್ಟೇ. ಇವಳು ಮಾತು ಕಟ್ಕೊಂಡು ನೀನು ಮಗನ ಬೈದು ಕಳ್ಸರೇನಜ? ಏನಜ ನೀನು ಹಿಂಗೆ? ಲೇ ಸುಮ್ ಕುತ್ಕೊಳ್ಳೆ ನೀನು. ಏನು ಎಲ್ಲವ ಗೊತ್ತಿರೋಳಂಗೆ ಮಾತಾಡ್ಬಿಟ್ಟು ನೀನು. ನಿನ್ನಿಂದನೇ ಹಾಳಾಯ್ತಾ ಇರೋದು ಮನೆ ಎಲ್ಲವ. ಮುಚ್ಕೊಂಡು ಕೂತ್ಕೊಂತೀಲ್ಲ, 4 ಬಾರಿಸ್ಲಾ ನಿನ್ಗೂ ಸೇರಿಸಿ. ಅಲ್ಲ ನಮ್ಮ ಸುಮ ಯಾವತ್ತಾದ್ರೂ ಒಂದಿನಾದ್ರೂ ಸುಳ್ಳು ಹೇಳಲ್ಲೇನ್ಲೆ? ನೀನೇ ಇದೆಯಾ ಇಷ್ಟು ವರ್ಷದಿಂದ ಜೊತೆಗೆ? ಏನು ಹೇಳ್ತಾವಳೆ ಅದ್ರಲ್ಲಿ ದಿಟ ಇರ್ತದ ಕಣೆ. ಸುಮ್ಮನೆ ಯಾಕೆ ಹೇಳೋಳೆ ಅವಳು? ಈ ನನ್ನ ಮಗ ಇವ್ನು ಬಂದಿರೋದೇ ಆಸ್ತಿ ಹೊಡಿಯೋ ಕಣೆ, ನನಗೆ ಗೊತ್ತಿಲ್ವೇನೆ? ಇವ್ನ ಬುದ್ಧಿ ಗೊತ್ತಿದ್ದುವೆ ನೀನು ಅವನ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ ನೀನು. ಅಂತಳಿರ್ಬೇಕು ನೀನು ಅಂತವ. ನಿನ್ನಿಂದನೇ ಕಡೆ ಮನೆ ಹಾಳಾಯ್ತಾ ಇರೋದು, ನಮ್ಮ ಮನೆ ಉದ್ಧಾರ ಆಗ್ದಂಗೆ. ನಡೆಯೋವಳಿಕ್ ನೀನು ಮೊದಲು. ಅಯ್ಯೋ ನನ್ಗೇನಾಗ್ಬೇಕು, ಹೋಗಪ್ಪ ಏನಾದ್ರು ಮಾಡ್ಕೊಳ್ಳಿ ಅಪ್ಪ ಮಗ. ಕೊನೆಗೆ ನನಗೆ ಬಂದು ಬೈತೀವಿ ಇಬ್ರು ಸೇರ್ಕೊಂಡು. ಅಲ್ಲ ಕಣಪ್ಪ, ಆಯಿತು, ಆಸ್ತಿ ಹೊಡಿಯೋಕ್ಕೆ ಬಂದು ಅಂತ ಅನ್ಕೋ. ಆಸ್ತಿ ಹೊಡಿಯೋಕೆ ಏನಪ್ಪ ಬಂದಿದ್ದೀವಿ? ನಮ್ಮ ಪಾಲಿಂದ ಆಸ್ತಿ ನಮಗೆ ಕೊಡು ಅಂತ ಕೇಳಕ್ಕೆ ಬಂದಿದ್ದೀವಿ ಕಣಪ್ಪ. ಈಗ ಕೊಡು ನಮಗೆ. ನಿಜನೇ ಹೇಳ್ತೀನಿ ನೋಡಪ್ಪ, ನಾಟಕ ಮಾಡ್ಕೊಂಡೆ ಬಂದೆ ಕಣಪ್ಪ ನಾನು. ಆಸ್ತಿ ತಗೊಂಡೋಗಕ್ಕಂತಾನೆ ಬಂದೆ ನಾಟಕ ಮಾಡ್ಕೊಂಡು. ಇವಾಗ ಏನು ಕಿತ್ಕೊಳಕ್ಕಾಗುತ್ತೆ ನಿನ್ನ ಕೈಲಿ? ಹೇಳು, ನನಗೆ ಆಸ್ತಿ ಬೇಕು ಕಣಪ್ಪ. ಸಮಪಾಲು ಮಾಡೋದಿದ್ರೆ ಮಾಡು, ಇಲ್ಲ ಅಂದ್ರೆ ಅಷ್ಟೇ, ಆಮೇಲೆ ಸರಿ ಇರೋಕ್ಕಿಲ್ಲ. ಸಮಪಾಲಾದರೂ ಕೊಡು ನನಗೆ ಬೇಕು. ನನಗೆ ಅಲ್ಲಿ ಬೆಂಗಳೂರಿನಾಗೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಫ್ಲ್ಯಾಟ್ ಎಲ್ಲ ತಗೊಂಡಿದ್ದೀನಿ, ಅದ್ರ ಸಾಲ ಎಲ್ಲ ಐತೆ. ಅದನ್ನೆಲ್ಲ ನಾನು ತೀರಿಸ್ಬೇಕು. ನನ್ನ ಹತ್ರ ₹1 ದುಡ್ಡಿಲ್ಲ ಕಣಪ್ಪ. ನನ್ನ ಹೆಂಡತಿ ಹತ್ರನೂ ₹1 ದುಡ್ಡಿಲ್ಲ. ಹೇಳೋ ಮಾತನ್ನ ಕೇಳು. ನನಗೆ ನ್ಯಾಯವಾಗಿ ಏನು ಬರಬೇಕು ಆಸ್ತಿ ಅದನ್ನು ಕೊಡು. ಇಲ್ಲ ಅಂತಂದ್ರೆ ಹೆಂಗೆ ತಗೋಬೇಕು ಅಂತ ಗೊತ್ತು ನನಗೆ, ಹಂಗೆ ತಗೋತೀನಿ ಕಣಪ್ಪ. ನೋಡ್ದೇನೆ ಲೇ ಈ ನನ್ನ ಮಗಂಗೆ ಸಪೋರ್ಟ್ ಮಾಡ್ಕೊಂಬತ್ತಿದ್ದಲ್ಲ ನೋಡ್ದ ಇವಾಗ ಎಂತನು ಅಂತವ ಗೊತ್ತಾತಾ? ಯಪ್ಪ ನಾನೊಂಚೂರು ಮಾರಿದ್ರೆ ಯಪ್ಪ ನನ್ನ ಜೀವನನೇ ಹಾಳು ಮಾಡ್ಬಿಡ್ತಿದ್ದಲ್ಲ ನೀನು. ನಡಿಲ್ಲ ಆಚಿಕೆ ಮೊದಲು. ಲೇ ನಡಿಲ್ಲ ಆಚಿಕ್, ನಡಿಲ್ಲ ಮೊದಲು. ಲೇ ಈ ಕತ್ತಿದ ದಬ್ಬನೇ ನೀನೇ ಆಚಿಗೆ ಹೋಗ್ತೀಯ ಹೇಳು. ನಡಿಲ್ಲ ಆಚಿಕೆ. ನಮ್ಮ ಮನೆ ಕಡೆಗೆ ಈ ಕಡೆಗೆ ತಿರುಗಿ ನೋಡ್ಬೇಡ ನೀನು ಲೋಪರ್ ಮುಂದೆದ.
ಅಪ್ಪ ಬಿಡಪ್ಪ ನನ್ನ ಯಾಕಪ್ಪ ಕುತ್ಕೆಲ್ಲ ಹಿಡಿತಾ ಇದೆಯಾ ಸರಿ ಇರೋದಿಲ್ಲ ನೋಡು ನಿನ್ಗೊಬ್ಬನಿಗೆ ನಾವು ಹೊಡೆಯೋದು ಬಡಿಯೋದು ಬರೋದು ನಾನು ಕೈ ಎತ್ತಿದ್ರೆ ಆಮೇಲೆ ನೀನು ನಿಲ್ಲೋದಿಲ್ಲ ಅಷ್ಟೇ ಆಮೇಲೆ ಹೇಳ್ತಾ ಇದ್ದೀನಿ ಬಿಡಪ್ಪ ನನ್ನ ಕುತ್ಕನ ಬಿಡಪ್ಪ ನಡಿಲ ಆಚಿಕೆ ಲೋಪರ್ ನನ್ನ ಮಗನೇ ನಡಿಲ ಆಚಿಕೆ ನಿನಗೈತ್ ನಡಿಲ ನಿನಗೆ ಲೋಪರ್ ನಡಿಲ ಅದು ಯಾವ್ದ್ರಲ್ಲಿ ಹೆಂಗ್ ತಗಂತೀಯ ನೋಡ್ತೀನಿ ತಗೊಳ್ಳೋದು ನಡಿಲ ಆಚಿಕೆ ಅಪ್ಪ ನನಗೆ ಹೆಂಗೆ ತಗೋಬೇಕು ಏನು ಮಾಡಬೇಕು ಅಂತ ಗೊತ್ತು ನಿನ್ನ ಹತ್ರ ಏನು ಹೇಳಿಸ್ಕೊಂಡು ಮಾಡಂಗಿಲ್ಲ ನಡಿ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅದು ಏನೈತೆ ಏನು ಅಂತಾರ ಕೋರ್ಟಲ್ಲಿ ತೀರ್ಮಾನ ಮಾಡೋಣ ನಿನಗೆ ಅದೇ ಸರಿ ನಿನಗೆ ಒಳ್ಳೆ ಮಾತಲ್ಲಿ ಬಂದು ಮಗ ಕೇಳ್ತವನೆಲ್ಲ ಕೊಡೋಣ ಅಂತ ಇಲ್ಲ ನಿನಗೆ ಬೀದಿಲೆಲ್ಲ ನಿಂತ್ಕೊಂಡು ನನ್ನ ಮಾನ ಮರ್ಯಾದೆ ತೆಗಿತಿದ್ಯಾ ನೀನು ಕುತ್ತಿಗೆ ಪಟ್ಟಿ ಇಟ್ಕೊಂಡು ನನ್ನೇ ದಬ್ಬಕ್ಕೆ ಬರ್ತೀಯ ನೀನು ನೋಡು ಅನ್ಭವಿಸ್ತೇ ಕಣಪ್ಪ ನೀನು ನೋಡು ಗೊತ್ತಾಗುತ್ತೆ ನಿನಗೆ ಯಾರು ನೋಡ್ಕೊತಾರೆ ಮುಂದೆ ವಯಸ್ಸಾದ್ಮೇಲೆ ಅಂತ ನಡಿ ನೋಡ್ಕೊಳ್ಳೋಣ ನಡಿಯ ಹೋಗೋಣ ನಡಿಯ ನಾವು ಇವ ಅಪ್ಪನ ಹತ್ರ ಇಲ್ಲಿ ಬಂದು ನಾವು ನೈಸ್ ಮಾಡ್ಕೊಂಡು ಇವ್ರ ಹತ್ರ ದುಡ್ಡು ಬಗ್ಸ್ಕೊಳ್ಳಿ ಮಾಡ್ಕೊಳ್ಳೋದು ಏನೈತೆ ನಡಿಯ ಕೋರ್ಟ್ಗೆ ಹಾಕೋಣ ಅದಾಗದೆ ಬರುತ್ತೆ ಆಸ್ತಿ ಎಲ್ಲ ಬಂದು ನನ್ನ ಕಾಲು ಹತ್ರ ಬೀಳುತ್ತೆ ನಡಿಯೇ ಹೋಗ್ಲ ಹೋಗಲಲ್ಲಿ ಕೋರ್ಟ್ಗೆ ಹಾಕ್ತಾರಂತ ಕೋರ್ಟ್ಗೆ ಏನು ನಿಮ್ ತಾತ ಮಾಡಿದ್ದ ಜಾಸ್ತಿ ಅಲ್ಲ ಕಣಲ್ಲ ಕೋರ್ಟ್ಗೆ ಹಾಕಕ್ ನೀನು ಎಲ್ಲವ ನಾನು ಸ್ವಂತದಲ್ಲಿ ಮಾಡಿರೋದ್ ಕಣ್ಲ ಇದೆಲ್ಲವ ಕೋರ್ಟ್ಗೆ ಹಾಕ್ತಾರಂತೆ ನಡಿಲ್ಲ ಅದು ಯಾವ ಕೋರ್ಟ್ಗೆ ಹಾಕ್ತಿ ಏನ್ ಹಾಕ್ತಿ ನಾನು ಬತ್ತೀನಿ ನೋಡೇ ಬಿಡ್ತೀನಿ ಓ ಸರಿ ಕಣಮ್ಮ ನಾವೇನು ಬರ್ತೀವಿ ಕಣಮ್ಮ ಇನ್ನು ಮುಂದೆ ಕೋರ್ಟಲ್ಲೇ ಸಿಗೋದು ಇನ್ನು ನೀವು ಅಪ್ಪನ ಮುಖ ನೋಡಲ್ಲ ನಾನು ಯಾವ ಜನ್ಮಕ್ಕೂ ಹೋಗ್ಲಾ ಲೋಪರ್ ನನ್ನ ಮಗನೇ ನಿನಗೆ ಯಾರು ಬೇಡ್ಕೊಂಡ್ ಕೂತವ್ರು ಬಂದಿಲ್ ನೋಡ್ಕೊಂತವ ದುಡ್ಡು ಬಿಸಾಕೋರು ಎಂತಾರೆ ಬಂದು ನೋಡ್ಕೊಂತಾರೆ ನೀನೇ ನೋಡ್ಕೊಳ್ಳೋದೇನಿಲ್ಲ ನೀನು ದುಡ್ಗೋಸ್ಕರನೇ ಸಾಯ್ತಿರೋದ್ ಕಣಂತ ಹೋಗ್ಲಾ ಮಾವ ನೀವು ಕೋಪ ಮಾಡ್ಕೊಬೇಡಿ ಸುಮ್ಮನಿರಿ ಮಾವ ನಡೀರಿ ಒಳಗೆ ಒಂದು ಲೋಟ ನೀರು ಕುಡೀರಿ ನಡೀರಿ ತಂಪಗೆ ನಡೀರಿ ಮಾವ ಕೋಪ ಮಾಡ್ಕೊಬೇಡಿ ಅಲ್ಲ ಎಂಥ ಬುದ್ಧಿ ಕಲ್ತಾನಲ್ಲ ಈ ನನ್ನ ಮಗ ಇವನಿಗೆ ನಾನು ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ನಲ್ಲ ಈ ಗನ್ನಕ್ಕೆ ಹೋದ್ರೆ ಇವಾಗ ಈ ಸುಮ ನನ್ನ ಮೇಲೆ ಯಾಗರ್ತಾಳೆ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ರಿ ಹಂಗೆ ಹಿಂಗೆ ಅಂತವ ಏನು ಮಾತಾಡೋದೇ ಬೇಡ ಈಗ ಸದ್ಯಕ್ಕೆ ಸುಮ್ಮನಾಗ್ಬಿಡೋಣ ತೆಗಿ ನೋಡ್ಕೊಳ್ಳೋಣ ಆಮೇಲೆ ಏನಾಯ್ತದೆ ಅಂತವ ಅಪ್ಪ ದೇವ್ರೆ ಸರಿ ವೀಕ್ಷಕರೇ ನೋಡಿದ್ರಲ್ಲ ಎಂತೆಂಥ ಮಕ್ಕಳಿರ್ತಾರೆ ಅಂತವ ನೋಡಿ ನೀವೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ವೀಕ್ಷಕರೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಯಾ